ಸರ್ 330 ಇದೆ, ರೌಂಡ್ ಫಿಗರ್ 3 lakh ಮಾಡ್ಕೊಡ್ತೀನಿ ಸರ್. ಇದು ಫೈನಲ್ ರೇಟ್ 850 ಮಾಡ್ಕೊಡ್ತೀನಿ. ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕ್ ಇದೆ, 90,000 ಓಡಿದೆ ಗಾಡಿ. ಫೈನಲ್ 18 lakhs ಮಾಡ್ಕೊಡ್ತೀನಿ ಸರ್. 18 ಲಕ್ಷಕ್ಕೆ ಇದು 2019 ಮಾಡಲ್, ಸೆಕೆಂಡ್ ಓನರು, 2.4V. ಪ್ರೈಸಿಂಗ್ 14 lakhs ಇದೆ. ನಾನು ರೌಂಡ್ ಫಿಗರ್ ಫೈನಲ್ ಹೇಳ್ತೀನಿ 13 lakhs ಫೈನಲ್ ಮಾಡ್ಕೊಡ್ತೀನಿ ಸರ್. ಅದೇ ಫೈನಲ್ ಡೆಡ್ ಲೈನ್ ಸರ್. ಇದು ಚಾಲೆಂಜ್, ಪ್ರೈಸ್ ಬೇಕಾದ್ರೆ ಕೇಳ್ಕೊಂಡೇ ಬರ್ಬೋದು. ಸಿಂಗಲ್ ಓನರ್ ಗಾಡಿ, ಶೋರೂಮ್ ಟ್ರ್ಯಾಕ್ ಇದೆ. ಫೈನಲ್ 560 ಕೊಡ್ತೀನಿ ಸರ್. 7 ಸೀಟರ್ ಯಾರು ರೇಟಿ ಕೊಡಲ್ಲ. ಡೀಸೆಲ್ ವರ್ಜನ್, ಟಾಪ್ ಎಂಡ್ ಇದು, ಸಿಂಗಲ್ ಓನರು. ನಾನು ಹೇಳ್ತಿರೋದು ಪ್ರೈಸ್ ಇದು 3,60,000. ಬರೀ ಸಿಂಗಲ್ ಓನರು, ಜೆನ್ಯೂನ್ 30,000 ಹೊಡಿದೆ, ಶೋರೂಮ್ ಟ್ರ್ಯಾಕ್. ಬರೀ 30,000? ಹಾಂ ಸರ್, 3,60,000 ಹೇಳ್ತಿದ್ದೀನಿ. ಇವತ್ತೇ ಬಂದವರಿಗೆ ಅಥವಾ ನಾಳೆ ಬಂದಿರೋರಿಗೆ 3,40,000 ಫೈನಲ್ ಸರ್. ಓಕೆ, ಪ್ರೈಸಿಂಗ್ ಕಾಸ್ಟ್ ಬಂದು 1750 ಇದೆ. ನಿಮ್ಮ ಕಡೆಯಿಂದ ಬಂದರೆ 16,000 ಮಾಡಿಸ್ಕೊಡ್ತೀನಿ. 3,60,000 ಕೊಡ್ತೀನಿ ಸರ್. 19 ಮಾಡಲ್, ಫುಲ್ ಲೋನು ಆಗುತ್ತೆ ಇದಕ್ಕೆ. ಜೀರೋ ಡೌನ್ ಪೇಮೆಂಟ್. ಡೀಸೆಲ್ ವೆಹಿಕಲ್ ಸರ್. ಇದು ಟಾಪ್ ಎಂಡ್ ಬರುತ್ತೆ. ಇದು ಆಲ್ಫಾ, ಇದು ಡೆಲ್ಟಾ ಮಿಡ್ ವರ್ಷನ್. ಫೈನಲ್ 370 ತನಕ ಮಾಡ್ಕೊಡ್ತೀನಿ ಸರ್. 3,70,000ಕ್ಕೆ ಗ್ರ್ಯಾಂಡ್ ಐಟನ್ ಡೀಸೆಲ್ ವೇರಿಯಂಟ್ ಗಾಡಿ ಸಿಗ್ತಿರೋದು. ಸರ್ ಇದು 460 ಹೇಳ್ತಿದ್ದೇನೆ. 19 ಮಾಡಲು. ಈ ಫೈನಲ್ ಅಂದ್ರೆ 430 ಮಾಡ್ಕೊಡ್ತೀನಿ ಸರ್. 2,70,000ಗೆ 2013 ಮಾಡಲ್ ವೋಲ್ಕ್ಸ್ವ್ಯಾಗನ್ ವೆಂಟೋ. ಬನ್ನಿ ಒಂದ್ಸರ್ತಿ ನೋಡಿ, ಅದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಸರ್. ಡೌನ್ ಪೇಮೆಂಟ್ ಅವ್ರು ಒಂದು 80,000 ತನಕ ಮಾಡಿದ್ರು ಸಾಕು ಸರ್. ಫುಲ್ ಕ್ಯಾಶ್ ಸರ್. ಪ್ರೈಸಿಂಗ್ ಒಂದು 12 lakhs ತನಕ ಮಾಡ್ಕೊಡ್ತೀನಿ ಸರ್. 12 ಲಕ್ಷಕ್ಕೆ 12 ಒಳಗೆ ಮಾಡ್ಕೊಡ್ತೀನಿ ಸರ್, ಬರ್ಲಿಬೇಕಾದ್ರೆ ಸರ್. 13 lakhs ಇದೆ, ಫೈನಲ್ 1250 ಮಾಡ್ಕೊಡ್ತೀನಿ ಸರ್. ಸರ್ ಪ್ರೈಸಿಂಗ್ ಬಂದು ಫೈನಲ್ 14 lakhs ಮಾಡ್ಕೊಡ್ತೀನಿ ಸರ್. ಅಂದ್ರೆ ಎಲ್ಲರೂ ಹೆಂಗಂದ್ರೆ ನಾನು ಆರಾಮದೀನಿ. ಅಂಡ್ ಫಸ್ಟ್ ಟೈಮ್ ನಾನು AMC ಕಾರ್ಸ್ ಶೋರೂಮ್ ಬಂದಿದ್ದೀನಿ. ಅಂಡ್ ಇಲ್ಲಿ ನಿಮಗೆ ಯಾವ ವೆಹಿಕಲ್ ಬೇಕು, ಯಾವ ಬ್ರ್ಯಾಂಡಲ್ಲಿ ಬೇಕು, ಸಿಂಗಲ್ ಓನರ್ ಬೇಕಾ, ಕಮ್ಮಿ ಹೊಡಿರೋ ಗಾಡಿ ಬೇಕಾ, ಎಲ್ಲಾನು ಸಿಗುತ್ತೆ ಅಂತ ಹೇಳ್ಬೋದು. ಸ್ಟಾಕ್ಗಳು ತುಂಬ ಇದೆ. ಅಂಡ್ ಲೋನ್ ಹೋಗ್ತಿದ್ರೆ ನೀವು ಆರಾಮಾಗಿ ಲೋನ್ ಆಪ್ಷನ್ ಇದೆ ಅಂತ ಹೇಳ್ಬೋದು. ಅವರು ಕರ್ನಾಟಕದಲ್ಲಿ ಲೋನ್ ಮಾಡ್ಕೊಡ್ತಾರೆ. ಅಂಡ್ ಮತ್ತೊಂದು, ಯಾರು ಕೋಗಿಲೆ ಕ್ರಾಸ್ ಅಥವಾ ಯಲಹಂಕ, ಈ ಕಡೆ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಯಾರು ಕೋಲಾರ, ಈ ಕಡೆ ಅವರಿಗೆ ಬೆಸ್ಟ್ ಆಪ್ಷನ್ ಒಂದು ಶೋರೂಮ್ ಅಂತ ಹೇಳ್ಬೋದು ನಿಮಗೆ. ಅಂಡ್ ಆಲ್ಮೋಸ್ಟ್ ತುಂಬ ಗಾಡಿಗಳು ನೀವು ಒಳಗಡೆ ಬಂದರೆ ನೀವು ಯಾವ ಗಾಡಿ ಹುಡುಕ್ತಾರ, ಯಾವ್ದು ಬ್ರ್ಯಾಂಡಲ್ಲಿ ಹುಡುಕ್ತಾರ, ಸಿಗುತ್ತೆ ಅಂತ ಹೇಳ್ತಿದ್ದೀನಿ. ಅಷ್ಟು ಸ್ಟಾಕ್ಸ್ ಇದೆ ಸರ್. ನಾವು ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೆಂಗಿದ್ದೀರಾ? ಚೆನ್ನಾಗಿದೆ ಸರ್. ನೀವು? ನಾನು ಸಖತ್ತಾಗಿದ್ದೀನಿ ಸರ್. ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತಿರೋದು ಸರ್. ಸರ್ ಒಳ್ಳೇದಾಗ್ಲಿ ಸರ್. ಅಡ್ರೆಸ್ ಹೇಳ್ಬಿಡಿ ಸರ್, ಎಲ್ಲಿ ಬರುತ್ತೆ ಸರ್? ನಮ್ಮ ಅಡ್ರೆಸ್ ಸರ್, ಇದು ಯಲಹಂಕ ಮೇನ್ ಏರ್ಪೋರ್ಟ್ ರೋಡ್, ಸರ್ವಿಸ್ ರೋಡ್ ಬರುತ್ತೆ. ನಿಯರ್ ಟು ಕೋಗಿಲು ಸಿಗ್ನಲ್ ಬರುತ್ತೆ ನಿಮಗೆ. ಕೋಗಿಲೆ? ಹಾಂ ಸರ್, ಕೋಗಿಲು ಸಿಗ್ನಲ್ ಗಿಂತ 100 ಮೀಟರ್ ಬ್ಯಾಕ್ ಸೈಡ್ ಇದೆ ನಮ್ದು. ಇಲ್ಲೇ ಸರ್ವಿಸ್ ರೋಡ್ ಅಲ್ಲೇ ಇರೋದು. ನಮ್ಮ ಹತ್ರ ಒಂದು 50ರಿಂದ 60 ವೆಹಿಕಲ್ಸ್ ಇರುತ್ತೆ ಸರ್. ನಂದು ಹೊಸ ಶೋರೂಮ್ ಆಗಿದೆ ಕೋಗಿಲಿಗಿಂತ ಚೂರು ಮುಂದೆ ರೈಟ್ ಸೈಡ್ ಅಲ್ಲಿ. ಸೊ ಅಲ್ಲೂ ಒಂದು 30 ಸ್ಟಾಕ್ ಇಟ್ಟಿದ್ದೀನಿ. ಓಕೆ. ಸೊ ನಿಮಗೆ ಸುಮಾರು ಆಪ್ಷನ್ ಸಿಗುತ್ತೆ. ನೀವು ಯಾವುದೇ ಆಪ್ಷನ್ ಕೇಳಿದ್ರೆ ನಮ್ಮ ಹತ್ರ ಸಿಗುತ್ತೆ ಸರ್. ಯಾಕೆ AMC ಕಾರ್ ಶೋರೂಮ್ಗೆ ಬರಬೇಕು ಸರ್? ಬರಬೇಕು ಅನ್ನೋದಕ್ಕಿಂತ 3 ಕಡೆ ವಿಚಾರಿಸ್ಕೊಂಡು ಬರಲಿ. ಯಾಕಂದ್ರೆ ಪ್ರೈಸಿಂಗ್ ಅಲ್ಲಾಗ್ಲಿ, ಗಾಡಿ ಕಂಡೀಷನ್ಗಳಲ್ಲಾಗ್ಲಿ, ಇರೋದನ್ನ ಆಸ್ ಇಟ್ ಈಸ್ ಕಂಡೀಷನ್ ಹೇಳ್ಬಿಟ್ಟು ಕೊಡ್ತೀವಿ. ಕಸ್ಟಮರಿಗೆ ಗಾಡಿ ಓಕೆ ಆಗಿದ್ರೆ ಬೇಕಾದ್ರೆ ಚೆಕ್ ಮಾಡಿಸ್ಕೊಂಡು ಆಮೇಲೆ ನಮ್ಮ ಹತ್ರ ಅಡ್ವಾನ್ಸ್ ಮಾಡ್ಬೋದು. ಸೊ ಆ ಥರ ಎಲ್ಲ ಆಪ್ಷನ್ ಇರುತ್ತೆ ನನ್ನ ಹತ್ರ. ಲೋನ್ ಫೆಸಿಲಿಟೀಸು ಇರುತ್ತೆ. ನಿಮಗೆ ಪ್ರೊಫೈಲ್ ಚೆನ್ನಾಗಿದ್ರೆ 70 to 80% ಲೋನ್ ಮಾಡಿಸ್ಕೊಡ್ತೀನಿ ನಾನು. ಓಕೆ. ಸೊ ಅಂಡ್ ಪ್ರೊಫೈಲ್ ಇನ್ನೂ ಚೆನ್ನಾಗಿದ್ರೆ ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಮಾಡೆಲ್ ಗಾಡಿಗೆ ಎಲ್ಲ ಗಾಡಿಗೂ ನಾನು ಮಾಡಿಸ್ಕೊಡ್ತೀನಿ. ಅಂಡ್ ನೀವು ಸರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀನಿ ನಾನು. ಮಿಡ್ ಸೆಗ್ಮೆಂಟು ಮಾಡ್ತೀರಾ, ಪ್ರೀಮಿಯಂ ವೆಹಿಕಲ್? ನನ್ನ ಹತ್ರ ಲೋ ಪ್ರೈಸ್ ಇಂದ ಅಂದ್ರೆ ಮಾರುತಿ ಆಲ್ಟೋ ಇಂದ ಹಿಡಿದು ನನ್ನ ಹತ್ರ ಎಲ್ಲಾ ಗಾಡಿಗಳು, ಪ್ರೀಮಿಯಂ ವೆಹಿಕಲ್, ಅಪ್ಡೇಟ್ BMW, Audi ಎಲ್ಲಾ ವೆಹಿಕಲ್ಸು ಇದೆ ಸರ್. ಲೋ ಬಜೆಟ್ ಇಂದ ಒಂದು ಹೈ ಪ್ರೀಮಿಯಂ ವೆಹಿಕಲ್ ತನಕ ಎಲ್ಲ ವೆಹಿಕಲ್ಸ್. ಅಂಡ್ ವಿಡಿಯೋದಲ್ಲಿ ಏನು ಹೇಳಿರ್ತೀವಲ್ಲ ಪ್ರೈಸು ನೆಗೋಷಿಯೇಟ್ ಮಾಡ್ತೀರಾ ಸರ್ ಬಂದ್ರೆ? ಸರ್ ಒಂದೊಂದು ವೆಹಿಕಲ್ ನಾನು ತುಂಬಾ ಕಮ್ಮಿನೇ ಹೇಳಿದ್ದೀನಿ. ನಾನು ಹೇಳಿದ್ನಲ್ಲ, ವೆಹಿಕಲ್ ಕಸ್ಟಮರಿಗೆ ಓಕೆ ಇದ್ರೆ 3 ಕಡೆ ವಿಚಾರಿಸ್ಕೊಂಡೇ ತಗೋಬಹುದು. ಬಂದ್ ವೆಹಿಕಲ್ ನೋಡಿ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲೇ ನಾನು ವೆಹಿಕಲ್ ಮಾಡ್ಕೊಡ್ತೀನಿ ಸರ್. ಖಂಡಿತ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್? ಖಂಡಿತ ಸರ್, ಮಾಡೋಣ. ಫಸ್ಟ್ ವೆಹಿಕಲ್ ಯಾವ್ದ್ರಿಂದ ಸ್ಟಾರ್ಟ್ ಮಾಡೋಣ ಸರ್? ಇದು ನಮ್ದು ರೆನಾಲ್ಟ್ ಪಲ್ಸ್ ಇದೆ, 2013 ಮಾಡಲ್, ಸಿಂಗಲ್ ಓನರ್ ಗಾಡಿ. ಪ್ರೈಸ್ 250 ಹೇಳ್ತಿದ್ವಿ, ಸ್ಲೈಟ್ಲಿ ನೆಗೋಷಿಯೇಟ್. ಸಿಂಗಲ್ ಓನರ್ ಸರ್? ಸಿಂಗಲ್ ಓನರ್ ಗಾಡಿ. ವೇರಿಯಂಟು ಪೆಟ್ರೋಲಾ ಸರ್? ಹೌದು ಸರ್, ಪೆಟ್ರೋಲ್ ವರ್ಜನ್. ಗಾಡಿಯಲ್ಲಿ ಏನು ಖರ್ಚಿರಲ್ಲ. 5,000 ಬೇಸಿಕ್ ವರ್ಕ್ ಇರುತ್ತೆ ಅಷ್ಟು. ಆಯಿಲ್ ಸರ್ವಿಸ್. ಓಡಿರೋದು ಸರ್? ಓಡಿರೋದು 80,000 ಓಡಿದೆ ಸರ್. 80,000 ರೆಕಾರ್ಡೆಡ್ ಸರ್. ಓಕೆ. ಸಿಂಗಲ್ ಓನರ್ ಫೈನಲ್ ಪ್ರೈಸ್ ಇರುತ್ತೆ. ಫೈನಲ್ ಪ್ರೈಸು ಸರ್? ಪ್ರೈಸ್ 230 ಮಾಡ್ಕೊಡ್ತೀನಿ ಸರ್. 2,30,000 ಸಿಂಗಲ್ ಓನರ್ ವೆಹಿಕಲ್ ರೆನಾಲ್ಟ್ ಪಲ್ಸು. ಹಾಗೆ ಹೋಂಡಾ ಸಿಟಿ ಬೇಕು ಅನ್ನೋರಿಗೆ ಸರ್? ಸರ್ ಇದು ಸಿಂಗಲ್ ಓನರೇ, 2009 ಮಾಡಲು. ಇದು ಟ್ರ್ಯಾಕ್ ನಿಮಗೆ ಸಿಗುತ್ತೆ ಬೇಕಾದ್ರೆ. ಇವಿಟೆಕ್ ಪೆಟ್ರೋಲ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿ ವಿತ್ FC. ಇದು ಫೈನಲ್ 240 ಮಾಡ್ಕೊಡ್ತೀನಿ ಸರ್. ವಿತ್ FC ಫೈನಲ್ 2,40,000 ನೋಡ್ಬೋದು. ಹೋಂಡಾ ಸಿಟಿ S ವೇರಿಯಂಟ್ ಆಗಿರುತ್ತೆ. ಐವಿಟೆಕ್ ಇಂಜಿನ್, KA51 ಪಾಸಿಂಗ್ ಆಗಿರೋದು. ಅಂಡ್ ಡ್ರಿವನ್ ಆಗಿರೋದು ಸರ್? ಸರ್ ಡ್ರೈವನ್ ಆಗಿರೋದು 90,000 ಜೆನ್ಯೂನು. 90,000 ಫೈನಲ್ ಟು ಫೈನಲ್ ಪ್ರೈಸು ಸರ್? ವಿತ್ ನೇಮ್ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ ಸರ್. ಫೈನಲ್ ಪ್ರೈಸು ಸರ್ 240 ವಿತ್ ನೇಮ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. 2,40,000 ವಿತ್ ನೇಮ್ ಟ್ರಾನ್ಸ್ಫರ್. ನೋ ಅಡಿಷನಲ್ ಚಾರ್ಜಸ್? ನೋ ಸರ್. ಓಕೆ. ನೆಕ್ಸ್ಟ್ ಇರೋದು ಸರ್ ಸ್ಕೋಡಾ ರ್ಯಾಪಿಡ್. 2015 ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್. ಓಕೆ. ಮೋಸ್ಟ್ ಆಫ್ ದ ವೆಹಿಕಲ್ ನಿಮ್ಮ ಹತ್ರ ಸಿಂಗಲ್ ಓನರ್ ಇರೋದಲ್ವಾ? ಹೌದು ಸರ್. ಇದು ಡೀಸೆಲ್ ವರ್ಜನ್, ಒಳ್ಳೆ ಮೈಲೇಜ್ ಬರುತ್ತೆ, 20+ ಬರುತ್ತೆ ನಿಮಗೆ. ಓಕೆ. ಇದು ನಿಮಗೆ ಫೈನಲ್ ರೇಟ್ 4.5 ಮಾಡ್ಕೊಡ್ತೀನಿ ಸರ್. 4,05,000 4,50,000 ಅಂಡ್ ಲೋನ್. ಸಿಂಗಲ್ ಓನರ್ ನಿಮಗೆ ಲೋನ್ ಆಪ್ಷನ್ ಇದೆ.
ನಿಮಗೆ 70% ಲೋನೇ ಆಗುತ್ತೆ ನಿಮಗೆ ಈ ವೆಹಿಕಲ್ಸ್. ಓಕೆ 70% ಲೋನ್ ಆಗುತ್ತೆ. ಅಂಡ್ ಡ್ರಿವನ್ ಆಗಿದ್ರೆ 70 to 80% ನಾನು ಲೋನ್ ಮಾಡಿಸ್ಕೊಡ್ತೀನಿ. ಡ್ರಿವನ್ ಆಗಿರೋದು ಸರ್ ಡ್ರೈವನ್ 90,000 ಸರ್. 90,000 ಸಿಂಗಲ್ ಓನರ್ ಗಾಡಿ 15 ಮಾಡಲ್. ಓಕೆ ಡೀಸೆಲ್ ಅಲ್ಲಿ ಬರುತ್ತೆ. ಹಾಂ ಸರ್ ಡೀಸೆಲ್. ನೆಕ್ಸ್ಟ್ ಇರೋದು ಸರ್ ಸರ್ ಇದು ಕೊರೋಲಾ ಆಲ್ಟಿಸ್ ಪ್ರೀಮಿಯಂ ವೆಹಿಕಲ್. ಇದು ಆಟೋಮೆಟಿಕ್ ವರ್ಷನ್, ಇದು ಪೆಟ್ರೋಲ್ ವೆಹಿಕಲ್. ಸರ್ ಇದು ಥರ್ಡ್ ಓನರ್ ಆಗಿದೆ, 2015 ಮಾಡಲ್ಲು. ನಿಮಗೆ ಫೈನಲ್ ಪ್ರೈಸ್ ನೋ ಬಾರ್ಗಿನ್ 560 ಕೊಡ್ತೀನಿ ಸರ್. 5,60,000. 560,000. 5,50,000 ಏನಾದರೂ ಟ್ರೈ ಮಾಡ್ತೀರಾ ಸರ್? ಕಳಿಸ್ಕೊಡಿ ಸರ್, ಗಾಡಿ ಅವ್ರು ನೋಡ್ಲಿ ಫಸ್ಟ್. ಕಂಡೀಷನ್ ಇರೋದು ನಮ್ದು ಮೇನು. ಮೋಸ್ಟ್ ಆಫ್ ದ ವೆಹಿಕಲ್ ನಿಮ್ಮ ಹತ್ರ ರೆಕಾರ್ಡೆಡೇ ಸಿಗುತ್ತಲ್ಲ ಸರ್? ರೆಕಾರ್ಡೆಡೇ ಸಿಗುತ್ತೆ. ಮೆಕ್ಯಾನಿಕ್ ಹತ್ರ ಮಾಡಿದ್ರೆ ನೀವು ಔಟ್ ಸೈಡ್ ಚೆಕ್ ಮಾಡಿಸ್ಕೊಂಡೆ ಆಮೇಲೆ ಓಕೆ ಆದರೆ ಅಡ್ವಾನ್ಸ್ ಮಾಡ್ಬೋದು ಸರ್. ಓಕೆ ಅಂಡ್ ನೆಕ್ಸ್ಟ್ ಇರೋದು ಸರ್ ಡಸ್ಟರ್. ಸರ್ ಡಸ್ಟರ್ ಅದು 15 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್. 110 85 PS ಸರ್. ಇದು ಡೀಸೆಲ್ ಮೈಲೇಜ್ ಬರುತ್ತೆ. ಪೆಟ್ರೋಲ್ ವೆಹಿಕಲ್, ಅದು ಡೀಸೆಲ್ ವೆಹಿಕಲ್. ಅದು 2014 ಮಾಡಲ್ ಇದೆ. ಓಕೆ ಡ್ರಿವನ್ ಆಗಿರೋದು ಸರ್ ಇದು? ಸರ್ ಇದು 15 ಮಾಡಲ್ ಡ್ರೈವನ್ ಆಗಿರೋದು 80,000 ಡ್ರೈವನ್ ಆಗಿದೆ ಸರ್. ಶೋರೂಮ್ ಟ್ರ್ಯಾಕು. ಪ್ರೈಸಿಂಗ್ ಏನು ಸರ್? ಇದು ಫೈನಲ್ ಪ್ರೈಸ್ 470 ಕೊಡ್ತೀನಿ ಸರ್. 4,70,000 ಅಂಡ್ ಫೈನಾನ್ಸ್ ಕೂಡ ಅವೈಲೇಬಲ್ ಇದೆಯಲ್ಲ? ಅವೈಲೇಬಲ್ ಇದೆ ಸರ್. ಓಕೆ ಅಂಡ್ 80% ಸಿಬಿಲ್ ಚೆನ್ನಾಗಿದ್ರೆ 0 ಡೌನ್ ಸರ್. ಅವ್ರದ್ದು ಸ್ಯಾಲ್ರಿಡ್, ಓನ್ ಹೌಸ್, IT ರಿಟರ್ನ್ಸ್ ಇದ್ರೆ 80% ತನಕ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಇರೋದು ಡಸ್ಟರ್. ಸರ್ ಆ ಡಸ್ಟರ್ 14 ಮಾಡಲು ಡೀಸೆಲ್ ವೆಹಿಕಲ್. ಇದು 110 PS ಬರುತ್ತೆ ಸರ್. ಇದು 480 ಹೇಳ್ತಿದ್ದೀನಿ. 14 ಮಾಡಲ್ ಸೆಕೆಂಡ್ ಓನರ್. ಓಕೆ 1 ಲಕ್ಷ ಎಷ್ಟು ಸರ್? 480. 4,80,000 ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. 450 ಮಾಡ್ಕೊಡ್ತೀನಿ ಸರ್. 4,50,000 ಒಂದು 50,000 ಡೌನ್ ಪೇಮೆಂಟ್ ಆಗ್ಬೋದಾ? ಹಾಂ ಸರ್, ಸಿವಿಲ್ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಸಿವಿಲ್ ಚೆನ್ನಾಗಿದ್ರೆ ಮಾಡಿಸ್ಕೋಣ. ನೆಕ್ಸ್ಟ್ ಇರೋದು ಸರ್ ಇನ್ನೊಂದು ಬಲೇರೋ. ಮಹೇಂದ್ರ ಬಲೇರೋ 2022 ಮಾಡಲ್ ಸರ್. ಅದು 22 ಮಾಡಲ್ ಸೆಕೆಂಡ್ ಓನರು. ಓಕೆ ಸರ್ ಇದು ಫೈನಲ್ ರೇಟ್ 850 ಮಾಡ್ಕೊಡ್ತೀನಿ. ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕ್ ಇದೆ. 90,000 ಓಡಿದೆ ಗಾಡಿ. ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕ್ ಇದೆ. ಕಂಪ್ನಿ ಸರ್ವಿಸ್ ಮೇಂಟೈನ್. ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ ಡೌನ್ ಪೇಮೆಂಟ್ ಏನೊಂದು 50,000 ಮಾಡಿದ್ರೆ ಸಾಕು, ಮಾಡಲ್ ಗಾಡಿ ಆಗುತ್ತೆ. ಅಂಡ್ ಬಲೇರೋ ನೋಡ್ಬೋದು, ಮೋಸ್ಟ್ ಡಿಮಾಂಡೆಡ್. ತುಂಬ ಜನ ಎನ್ಕ್ವೈರಿ ಇರುತ್ತೆ ನಿಮಗೆ. ಅಂಡ್ ಗಟ್ಟಿ ಗಾಡಿ ಅಂತ ಹೇಳ್ಬೋದು. ಒಂದ್ಸರ್ತಿ ವಿಸಿಟ್ ಆಗಿ ಅಂಡ್ ಅದರಲ್ಲೂ ಸ್ವಲ್ಪ ನೆಗೋಷಿಯೇಟ್ ಮಾಡ್ತಿರಲ್ಲ ಸರ್? ಶೋರ್ ಮಾಡ್ಕೋಣ. ನೆಕ್ಸ್ಟ್ ಇರೋದು ಸರ್? ಸರ್ ಇದು ಹೊಂಡೈ ವರ್ನ. ಓಕೆ ಇದು 17 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್. ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕ್ ಇದೆ. 90,000 ಡ್ರೈವನ್ ಇದೆ. ಇದು ಸರ್ ಇದು 6 lakh ಇದೆ. ನಿಮ್ಮ ಕಡೆಯಿಂದ ಬಂದರೆ 570 ಮಾಡ್ಕೊಡ್ತೀನಿ ಸರ್. 6 ಲಕ್ಷಕ್ಕೆ ನಿಮಗೆ ಹೋಂಡಾ ವರ್ನ ಪೆಟ್ರೋಲ್ ಅಲ್ವಾ? ಪೆಟ್ರೋಲ್ ವರ್ಜನ್ ಸರ್. ಟಾಪ್ ಅಂಡ್ ವೆಹಿಕಲ್. ಫುಲ್ಲಿ ಟಾಪ್ ಅಂಡ್ A to Z SX ಫುಲ್ಲಿ ಟಾಪ್ ಅಂಡ್ A to Z. ಇದರಲ್ಲಿ SX ಆಪ್ಷನಲ್ ಬರುತ್ತೆ, ಪುಷ್ ಬಟನ್. ಇದು SX, ಇದು ಕೀ ಸ್ಟಾರ್ಟ್ ಬರುತ್ತೆ, ಬಟ್ ಟಾಪ್ ಅಂಡ್ ವೆಹಿಕಲ್. ಓಕೆ ಅಂಡ್ ಡ್ರಿವನ್ ಆಗಿರೋದು ಸರ್ ಇದು? ಸರ್ ಡ್ರೈವನ್ 90,000. 90,000 ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕ್ ಇದೆ ಸರ್. ಓಕೆ ಹಾಗೆ ನೆಕ್ಸ್ಟ್ ವೆಹಿಕಲ್ ಇನೋವಾ ಇರೋದು ಸರ್? ಇನೋವಾ ಕ್ರಿಸ್ಟಾ ಇದೆ. ಇದು V ವರ್ಷನ್ 2.4 ಬರುತ್ತೆ. ಇದು 2019 ಮಾಡಲ್ಲು ಸೆಕೆಂಡ್ ಓನರ್ ಆಗಿದೆ ಸರ್. ವೆಹಿಕಲ್ ಸರ್ ಡ್ರೈವನ್ 1,10,000 ಸರ್. 1,10,000 V ವರ್ಷನ್. V ವರ್ಷನ್ ಸರ್. ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕ್ ಇದೆ. ಓಕೆ ಮೋಸ್ಟ್ ಆಫ್ ದ ವೆಹಿಕಲ್ ನಿಮಗೆ ಇಂಟೀರಿಯರ್ ತೋರ್ಸೋಕ್ಕಾಗೋದಿಲ್ಲ, ತುಂಬ ಗಾಡಿಗಳಿದೆ ಅಂತ ಹೇಳ್ಬೋದು. ವಿಡಿಯೋ ಲೆಂತ್ ಆಗುತ್ತೆ, ನೀವೇ ನೋಡೋದಿಲ್ಲ. ಆ್ಯಂಡ್ ಗಾಡಿ ಮಾತ್ರ ಕ್ಲಾಸ್ ಆಗಿದೆ ನೋಡ್ಬೋದು. ಎಲ್ಲೂ ಡೆಂಟು ಸ್ಕ್ರಾಚು ಬರೋದಿಲ್ಲ. ಆ್ಯಂಡ್ ರೆಕಾರ್ಡೆಡ್ ಓಡಿರೋ ವೆಹಿಕಲ್ ಆಗಿರೋದು. ಯಾರು ಹುಡುಕ್ತಿರೋರಿಗೆ. ಆ್ಯಂಡ್ ಡೌನ್ ಪೇಮೆಂಟ್ ಎಷ್ಟಾಗ್ಬೋದು ಸರ್ ಇದಕ್ಕೆ? ಸರ್ ಇದಕ್ಕೆ ಏನು 50,000 ಮಾಡಿದ್ರು ಸಾಕು ಸರ್. ಸಿವಿಲ್ ಚೆನ್ನಾಗಿದೆ, ಆರಾಮಾಗಿ ಹೇಳಿದ್ನಲ್ಲ 80% ತನಕ ನಾನು ಮಾಡಿಸ್ಕೊಡ್ತೀನಿ. 80 to 90% ಮಾಡಲ್ ಗಾಡಿಗೆ ಆಗುತ್ತೆ. ಫೈನಲ್ ಪ್ರೈಸು ಸರ್ ಇದಕ್ಕೆ? ಸರ್ ಕ್ರಿಸ್ಟಾ ಮುರುಗಡೆ ವಿಚಾರಿಸ್ಕೊಂಡೆ ತೊಗೊಳ್ಳಿ, ಬಂದು ಗಾಡಿ ನೋಡಲಿ, ನಾನು ಮಾಡ್ಕೊಡ್ತೀನಿ. ಫೈನಲ್ 18 lakhs ಮಾಡ್ಕೊಡ್ತೀನಿ ಸರ್. 18 ಲಕ್ಷಕ್ಕೆ? 18 ಲಕ್ಷಕ್ಕೆ. ಇದು 2019 ಮಾಡಲ್ಲು ಸೆಕೆಂಡ್ ಓನರು 2.4 V. ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕ್ ಇದೆ. ಚೆಕ್ ಮಾಡಿಸ್ಕೊಂಡು ತೊಗೋಬೋದು. 18 lakhs ನೋ ಬಾರ್ಗಿನ್. 18 lakhs ನೋ ಬಾರ್ಗಿನ್? ಹಾಂ ಸರ್. ಏನಾದರೂ ನೈಸ್ ಸರ್? ಇಲ್ಲ, ಮಾರ್ಕೆಟ್ ರೇಟ್ ಅವ್ರದ್ದು ತಿಳ್ಕೊಂಡೇ ಬೇಕಾದ್ರೆ ತೊಗೊಳ್ಳಿ ನನ್ನ ಹತ್ರ. ಈ ಪ್ರೈಸಿಗೆ ಯಾರು ಕೊಡಲ್ಲ 18 lakhs. ಚಾಲೆಂಜ್ ಸರ್. ನೆಕ್ಸ್ಟ್ ಇರೋದು ಸರ್ ಮತ್ತೊಂದು ಮಾರುತಿಯಲ್ಲಿ? ಸರ್ ಇದು ಮಾರುತಿ ಸಿಯಾಜ್. ಇದು ಆಟೋಮೆಟಿಕ್ ವೆಹಿಕಲ್. 2015 ಮಾಡಲು ಸಿಂಗಲ್ ಓನರ್ ವೇರಿಯಂಟ್ ಸರ್? ಸರ್ ಇದು ವರ್ಷನ್ ಪೆಟ್ರೋಲ್ ವರ್ಷನ್. ಇದು VXI ಬರುತ್ತೆ ನಿಮಗೆ. ಇದು ಆಟೋಮೆಟಿಕ್ ವೆಹಿಕಲ್. ಟೌನ್ ಮ್ಯೂಸಿಕ್ ತುಂಬಾ ಚೆನ್ನಾಗಿರುತ್ತೆ. ಮ್ಯಾಗ್ವಿಲ್ ಆಫ್ಟರ್ ಮಾರ್ಕೆಟ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಸರ್. ಹೌದು. ಗಾಡಿ ಡ್ರಿವನ್ ಆಗಿರೋದು ಸರ್? ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. ಗಾಡಿಯಲ್ಲಿ ಏನು ವರ್ಕ್ ಇಲ್ಲ, ಶೋರೂಮ್ ಟ್ರ್ಯಾಕ್ ಇದೆ. ಗಾಡಿ ಚೆಕ್ ಮಾಡ್ಸ್ಕೊಂಡು ಹೋಗ್ಬೋದು ಸರ್. ಡ್ರೈವನ್ 98,000 ಆಗಿದೆ. 98. 1 lakh. 1 ಲಕ್ಷ ಓಡಿಸಿದ್ದಾರೆ. ಪ್ರೈಸಿಂಗ್ ಸರ್? ಪ್ರೈಸಿಂಗ್ 5 lakhs ಇದೆ. 470 ಮಾಡ್ಕೊಡ್ತೀನಿ ಸರ್. 4,70,000 ಒಂದು 70 ಅಥವಾ 50,000 ತೊಗೊಂಡು ಬಂದರೆ ಆಗುತ್ತೆ. ಹಾಂ ಸರ್. ಹೌದು ಸಿವಿಲ್ ನಾನು ಮಾಡ್ಕೊಡ್ತೀನಿ. ನೆಕ್ಸ್ಟ್ ಇರೋದು ಸರ್ ಮತ್ತೊಂದು BMW ಲಕ್ಸುರಿ ಫೀಲ್ ಮಾಡೋರಿಗೆ ಎಷ್ಟಿದೆ ಸರ್ ಲಕ್ಸುರಿ ವೆಹಿಕಲ್? ಇದೆ ನನ್ನ ಹತ್ರ ಒಂದು 5-6 ಗಾಡಿ ಇದೆ. ಇದು BMW X1. ಇದು 2014 ಮಾಡಲ್ಲು ಸಿಂಗಲ್ ಓನರ್ ಗಾಡಿ. ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕ್ ಇದೆ. ಟಾಪ್ ಅಂಡ್ ಟಾಪ್ ವರ್ಷನ್. ಪ್ಯಾರಾನಮಿಕ್ ಸನ್ರೂಫ್ ಬರುತ್ತೆ. ಆಟೋಮೆಟಿಕ್. ಡ್ರಿವನ್ ಆಗಿರೋದು ಸರ್? ಸರ್ ಡ್ರೈವನ್ 112 ಓಡಿದೆ ಸರ್. 1,12,000 ಅಪ್ ಟು ಡೇಟ್ ಶೋರೂಮ್. ರೆಕಾರ್ಡೆಡ್ ಸರ್. ಪ್ರೈಸಿಂಗ್ ಏನು ಹೇಳ್ತಿದ್ದೀರಾ ಸರ್? ಸೊ ಪ್ರೈಸಿಂಗ್ ಇದು 14 lakhs ಇದೆ. ನೆಗೋಷಿಯಬಲ್ ಮಾಡ್ಕೊಳ್ಳೋಣ. ಫೈನಲ್ ಪ್ರೈಸ್ ಸರ್ 14 ಲಕ್ಷ ಹೇಳಿದ್ರಿ ಸರ್. ಕಮ್ಮಿ ಮಾಡ್ತೀರಾ ಸರ್? ಮಾಡ್ಕೊಳ್ಳೋಣ. ಒಂದು ಅವ್ರಿಗೆ ಓಕೆ ಅಂದರೆ ಕಸ್ಟಮರ್ಗೆ ಚೆಕ್ ಮಾಡಿಸ್ಕೊಂಡೇ ತೊಗೊಳ್ಳಿ. ಹೆಂಗಿದ್ರು BMW ಅಂದರೆ ಸ್ವಲ್ಪ ಪ್ರೀಮಿಯಂ ಇದ್ದೇ ಇರುತ್ತೆ.
ಒಂದು 12 lakhs ತನಕ ಮಾಡ್ಕೊಡ್ತೀನಿ ಸರ್. 12 ಲಕ್ಷಕ್ಕೆ 12 ಒಳಗೆ ಮಾಡ್ಕೊಡ್ತೀನಿ ಸರ್, ಬರ್ಲಿ ಬೇಕಾದ್ರೆ. ವಿಸಿಟ್ ಆಗಿ ಒಂದ್ ಸರ್ತಿ ನೋಡಿ. ಅಂಡ್ ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಯಾರು ಲಕ್ಸುರಿ ಫೀಲ್ ಮಾಡಬೇಕು ಅಂಡ್ ಲೋನ್ ಕೂಡ ಅವೈಲೇಬಲ್ ಇದೆಯಲ್ಲ ಸರ್? ಅವೈಲೇಬಲ್ ಇದೆ ಸರ್. ಓಕೆ. ಹಾಗೆ ನೆಕ್ಸ್ಟ್ ಹೋಗ್ಬೇಕಂತಂದ್ರೆ ಹೋಂಡಾ ಬ್ರಿಯೋ ಇರೋದು. ಸರ್ ಹೋಂಡಾ ಬ್ರಿಯೋ 2012 ಮಾಡಲ್ ಇದು. ಇದು ಪ್ರೈಸ್ ಸರ್ 330 ಇದೆ. ಸೆಕೆಂಡ್ ಓನರ್, ಅಪ್ಡೇಟ್ ಶೋರೂಮ್. ವೇರಿಯಂಟ್ ಸರ್? ಸರ್ ವೇರಿಯಂಟ್ ಪೆಟ್ರೋಲ್ ವರ್ಷನ್. ಪೆಟ್ರೋಲ್ ವೇರಿಯಂಟ್ SMT ಸರ್. ವೇರಿಯಂಟ್ SMT ವೇರಿಯಂಟ್. ಹಾಂ ಸರ್, ಹೌದು. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ, ರೆಡ್ ಕಲರ್ ಅಲ್ಲಿ. 2012 ಮಾಡಲ್. 12 ಮಾಡಲ್. ಸಿಂಗಲ್ ಸೆಕೆಂಡಾ? ಸರ್ ಸೆಕೆಂಡ್ ಓನರ್ ಸರ್. ಪ್ರೈಸಿಂಗು ಸರ್ 330 ಇದೆ. 290 ಫೈನಲ್ ಮಾಡ್ಕೊಡ್ತೀನಿ ಸರ್. 2,90,000ಕ್ಕೆ 2012 ಮಾಡಲು, ಸೆಕೆಂಡ್ ಓನರು. ಗಾಡಿ ನೋಡ್ಬೋದು ಹೋಂಡಾ ಬ್ರಿ ಯಾರು ಹುಡುಕ್ತಿರೋರಿಗೆ. ನೆಕ್ಸ್ಟ್ ಇರೋದು ಸರ್? ಸರ್ ಆಲ್ಟೋ K10 ಇದು. ಸೆಕೆಂಡ್ ಓನರ್ ಆಗಿದೆ. 45,000 ಡ್ರೈವ್ ಆನ್ ಇದೆ ಸರ್. VXI. ಹಾಂ ಸರ್, ಹೌದು, VXI. ಓಕೆ. ಟೈರ್ ಕಂಡೀಷನ್ ನೋಡ್ಬೋದು. ಅಂಡ್ ಸೆಕೆಂಡ್ ಓನರ್ ಆಗಿರೋದು ಆಲ್ಟೋ K10 ಹುಡುಕ್ತಿರೋ 800 ಸರ್? ಸರ್ ಆಲ್ಟೋ K10 ಅಂಡ್ ಓಡಿರೋದು ಸರ್ 45,000 ಶೋರೂಮ್ ಟ್ರ್ಯಾಕ್. ಪ್ರೈಸಿಂಗ್ ಸರ್ 330 ಇದೆ. ರೌಂಡ್ ಫಿಗರ್ 3 lakh ಮಾಡ್ಕೊಡ್ತೀನಿ ಸರ್. 290 ಕಳಿಸ್ಕೊಡಿ ಸರ್, ಮಾಡ್ಕೊಳ್ಳೋಣ. 2,90,000ಕ್ಕೆ. ಅಂಡ್ ಲೋನ್ ಕೂಡ ಆಗುತ್ತೆ ನಿಮಗೆ, ಅವೈಲೇಬಲ್ ಇದೆ. ಅಂಡ್ ಅದು KS03 ಬೆಂಗಳೂರು ಪಾಸಿಂಗ್ ಆಗಿರೋದು. ನೆಕ್ಸ್ಟ್ ಡೀಸೆಲ್ ವೇರಿಯಂಟ್ ಅಲ್ಲಿ ಸ್ವಿಫ್ಟ್ ಡಿಸೈರ್ ಇರೋದು. ಸ್ವಿಫ್ಟ್ ಡಿಸೈರ್ ಇದೆ ಸರ್. ಇದು 2014 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಓಕೆ ಸರ್ ಜೆನ್ಯೂನ್ 93,000 ಓಡಿದೆ. ಅಪ್ಡೇಟ್ ಶೋರೂಮ್ ಟ್ರ್ಯಾಕ್ ಇದೆ. ಚೆಕ್ ಮಾಡಿಸ್ಕೊಂಡೆ ತಗೋಬಹುದು ಗಾಡಿ. ಓನರು ಸರ್ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರು. ಡಿಸೈರ್ ಯಾರು ಹುಡುಕ್ತಿರೋರಿಗೆ ಓಡಿರೋದು ರೆಕಾರ್ಡೆಡ್ 93,000 ಓಡಿರೋದು. ಸರ್ ಡೌನ್ ಪೇಮೆಂಟ್ ಎಷ್ಟು ಆಗ್ಬೋದು ಸರ್ ಇದಕ್ಕೆ? ಸರ್ ಡೌನ್ ಪೇಮೆಂಟ್ ಅವ್ರು ಒಂದು 80,000 ತನಕ ಮಾಡಿದ್ರು ಸಾಕು ಸರ್. ಫುಲ್ ಕ್ಯಾಶ್ ಸರ್? ಪ್ರೈಸಿಂಗ್ ಸರ್ಪ್ರೈಸಿಂಗ್ 470 460 ಫೈನಲ್ ಮಾಡ್ಕೊಡ್ತೀನಿ ಸರ್. 4,60,000ಗೆ ಡೀಸೆಲ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ ಡಿಸೈರ್ ಸಿಕ್ತಿರೋದು. ಪೆಟ್ರೋಲ್ ಅಲ್ಲಿ ಇರೋದು ಸರ್? ಸರ್ ಇದು ಪೆಟ್ರೋಲ್ ವೆಹಿಕಲ್ 17 ಮಾಡಲು, ಸೆಕೆಂಡ್ ಓನರ್ ಆಗಿದೆ. 53,000 ಓಡಿದೆ. ಇದು ಶೋರೂಮ್ ಟ್ರ್ಯಾಕ್ ಇದೆ. ಆಫ್ಟರ್ ಗಾಡಿ ಏನು ವರ್ಕ್ ಇಲ್ಲ. ಹೌದು, ಆಫ್ಟರ್ ಮಾರ್ಕೆಟಿಂಗ್ ಮ್ಯಾಗ್ವಿಲ್ ಅದು. ಇಲ್ಲ ಸರ್, ಇದು ಬೇಸಿಕ್ ವರ್ಷನ್ LXI ಬರುತ್ತೆ. ಓಕೆ. ಬ್ರಾಂಡೆಡ್ ನ್ಯೂ ಟೈರ್ಸ್ ಇದೆ. ಅಪೋಲೋ ಟೈರ್ಸ್ ಎಲ್ಲ 4. ಓಕೆ, ನೋಡಬಹುದು. ಕವರ್ಸ್ ರೀಸೆಂಟ್ ಆಗಿ ಹಾಕ್ಸಿದ್ದಾರೆ. ಲೆದರ್ ಅಪಾಲ್ಸರಿ ಕೂಡ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. ಮತ್ತೆ ಏನ್ ಹಾಕಿದ್ದಾರೆ ಸರ್? ಮ್ಯೂಸಿಕ್ ಸಿಸ್ಟಮ್ ಒಂದಿದೆ. ಪವರ್ ವಿಂಡೋಸ್ ಒಂದಿಲ್ಲ ಸರ್, ಅದೊಂದು ಮ್ಯಾನ್ಯುವಲ್ ಇದೆ. ಓಕೆ. ಸರ್ ಪ್ರೈಸಿಂಗ್ 530 ಹೇಳ್ತಿದ್ದೀನಿ. ಫೈನಲ್ 490 ಮಾಡ್ಕೊಡ್ತೀನಿ ಸರ್. 4,90,000ಕ್ಕೆ 17 ಮಾಡಲು, 50,000 ಓಡಿದೆ. ಸಿಂಗಲ್ ಓನರ್. ಸೆಕೆಂಡ್ ಓನರ್ ಸರ್. ಕಂಪ್ಲೀಟ್ ಇಂಡಿವಿಜುವಲ್ ಆಗಿದೆ, ಬಟ್ ಗಾಡಿ ಶೋರೂಮ್ ಟ್ರ್ಯಾಕ್ ಇದೆ. ಓಕೆ. ನೆಕ್ಸ್ಟ್ ವೆಹಿಕಲ್ ಇರೋದು ಸರ್? ಸರ್ ಇದು ಗ್ರ್ಯಾಂಡ್ I10 ಡೀಸೆಲ್ ವೆಹಿಕಲ್. ಓಕೆ. ನಿಮಗೆ ಮೈಲೇಜ್ ಚೆನ್ನಾಗಿ ಬರುತ್ತೆ. ಗ್ರ್ಯಾಂಡ್ I10 ಎಲ್ಲ 20 ತನಕ ಬರುತ್ತೆ. ಅಂಡ್ ಗ್ರ್ಯಾಂಡ್ I10 ಡೀಸೆಲ್ ಅಲ್ಲಿ ಹುಡ್ಕೊಂಡು ತುಂಬಾ ಜನ ಇರ್ತಾರೆ ಸರ್. ಮೈಲೇಜ್ ಅಲ್ಲಿ ಹುಡುಕ್ತಿದ್ದಾರೆ. ಅಂಡ್ ಓಡಿರೋದು ಸೆಕೆಂಡ್ ಓನರ್ ಆಗಿದೆ ಸರ್. ಓಡಿರೋದು 112 ಓಡಿದೆ. 1,12,000. ಹೌದು ಸರ್. ವೇರಿಯಂಟ್ ಸರ್ ಯಾವುದು? ಸೊ ವರ್ಷನ್ ಇದು ಮಿಡ್ ವರ್ಷನ್ ಬರುತ್ತೆ, ಡೀಸೆಲ್ ವರ್ಷನ್. ಸರ್ ಇದು ಕಾಸ್ಟ್ 4 lakhs ಇದೆ. ಫೈನಲ್ 370 ತನಕ ಮಾಡ್ಕೊಡ್ತೀನಿ ಸರ್. 3,70,000ಕ್ಕೆ ಗ್ರ್ಯಾಂಡ್ I10 ಡೀಸೆಲ್ ವೇರಿಯಂಟ್ ಗಾಡಿ ಸಿಗ್ತಿರೋದು. ಒಂದ್ ಸರ್ತಿ ವಿಸಿಟ್ ಆಗಿ ಅದರಲ್ಲೂ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಬೇಕಾದ್ರೆ. ನೆಕ್ಸ್ಟ್ ಇರೋದು ಸರ್? ಸರ್ ಇದು ಹೋಂಡಾ ಎಕ್ಸೆಂಟ್. ಇದು 14 ಮಾಡಲ್ಲು. ಇದು ಪೆಟ್ರೋಲ್ ವರ್ಷನ್ ಬರುತ್ತೆ. ಓಕೆ. ಗಾಡಿ ಮಾತ್ರ ತುಂಬಾ ಕ್ಲಾಸ್ ಆಗಿದೆ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಇದು ಸಿಂಗಲ್ ಓನರ್ ಗಾಡಿ. ಇದು ಪ್ರೈಸಿಂಗು 430 ಇದೆ. ನಾನು ಫೈನಲ್ 380 ಮಾಡ್ಕೊಡ್ತೀನಿ ಸರ್. ಓಕೆ. 3,80,000 ಸರ್. ಓಕೆ. ಸಿಂಗಲ್ ಓನರ್. ಸಿಂಗಲ್ ಓನರ್ ಸಿಗ್ತಿರೋದು. ಒಂದ್ಸರಿ ವಿಡಿಯೋ ಆಗಿ ನಂಬರ್ ನೋಡ್ಕೊಳ್ಳಿ, ಸ್ಕ್ರೀನ್ ಶಾಟ್ ತಗೊಳ್ಳಿ. ಹಾಗೆ ನೆಕ್ಸ್ಟ್ ಇರೋದು ಸರ್? ಸರ್ ಇದು ಟಾಟಾ ಟಿಗೋರ್ ಅಂತ 19 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರು. ಸರ್ ಓಡಿರೋದು 72,000 ಓಡಿದೆ ಗಾಡಿ ಇದು. ಓಕೆ. ಸರ್ ಇದು 460 ಹೇಳ್ತಿದ್ದೇನೆ. 19 ಮಾಡಲು. ಫೈನಲ್ ಅಂದ್ರೆ 430 ಮಾಡ್ಕೊಡ್ತೀನಿ ಸರ್. 19 ಸಿಂಗಲ್ ಓನರ್. 19 ಮಾಡಲ್ ಪೆಟ್ರೋಲ್ ವರ್ಷನ್. ಓಕೆ. ಟಾಟಾ ಟಿಗೋರ್ ಹುಡುಕೋರ್ಗೆ ನೋಡ್ಬೋದು, ಸ್ಕ್ರೀನ್ ಶಾಟ್ ತಗೊಳ್ಳಿ ನಂಬರ್ದು. ಹಾಗೆ ಕ್ವಿಡ್ ನೋಡೋರಿಗೆ ವೈಟ್ ಕಲರ್ ಅಲ್ಲಿ ಕ್ವಿಡ್ ಇರೋದು ಸರ್. ಸರ್ ಇದು 2016 ಮಾಡಲ್, ಸಿಂಗಲ್ ಓನರು. ರೇಟಿಂಗ್ ಬಂದು 90,000 ಓಡಿದೆ. ಪೆಟ್ರೋಲ್ ವರ್ಷನ್, ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕ್ ಇದೆ. ಓಕೆ. RXT ನಾ ಸರ್? RXT ಸರ್. RXT ವೇರಿಯಂಟ್ ಆಗಿರುತ್ತೆ. ಅಂಡ್ ರೆಕಾರ್ಡೆಡ್ ಸರ್. 16 ಸಿಂಗಲ್ ಓನರ್. ಇದು 16 ಸಿಂಗಲ್ ಓನರ್ ಅಂತಂದ್ರೆ ಸಿವಿಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಚಾನ್ಸ್? 0 ಡೌನ್ ಪೇಮೆಂಟ್ ಚಾನ್ಸ್ ಇದೆ ಸರ್. ಇದು ಮಾಡ್ಕೊಡ್ತೀನಿ. ಪ್ರೈಸ್ ಹೇಳಿದ್ರೆ ಸರ್ ಅದಕ್ಕೆ? ಸರ್ ಪ್ರೈಸು 280 to 270 ಮಾಡ್ಕೋಣ ಸರ್. 270 ಫೈನಲ್ ಮಾಡ್ಕೊಡ್ತೀನಿ. 2,70,000ಕ್ಕೆ 2016 ಸಿಂಗಲ್ ಓನರ್ ಗಾಡಿ. ಓಕೆ. ನೆಕ್ಸ್ಟ್ ಇರೋದು ಸರ್ I10. ಸರ್ ಲೋ ಮಾಡಲು ಕಮ್ಮಿ ಬಜೆಟ್ ಅಲ್ಲಿ ನೋಡ್ತಿದ್ರೆ ಇದೊಂದು 2.5 ಇದೆ ನೋಡಿ ಸರ್. 250 ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ. 2011 ಮಾಡಲ್ ಇದು. ಇನ್ನೊಂದು ಪ್ರೈಸ್ ಸರ್ 240 ಮಾಡ್ಕೋಣ ನೋಡಿ ಸರ್. ಸಿಂಗಲ್ 2011 ಮಾಡಲ್. 2011 ಸಿಂಗಲ್ ಓನರ್ ಮ್ಯಾಗ್ನಾ. ಓಕೆ. 2011 ಸಿಂಗಲ್ ಓನರ್. ಇನ್ಸೂರೆನ್ಸ್ ರನ್ನಿಂಗ್ ಇದೆ. FC ರನ್ನಿಂಗ್ ಇದೆ. ನೆಕ್ಸ್ಟ್ ಇಯರ್ FC ಬರುತ್ತೆ. ಬೇಕಾದ್ರೆ ಅದ್ರದ್ದು ನಾವು ಬೇಕಾದ್ರೆ ಸಹಾಯ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ RTO ಅವ್ರದ್ದು. ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಮೌಂಟ್. ಮೋಸ್ಟ್ ಆಫ್ ದ ಗಾಡಿಗಳು ನಿಮ್ಮ ಹತ್ರ ಸಿಂಗಲ್ ಓನರ್ ಇರುತ್ತೆ ಸರ್? ಹೆಂಗೆ? ಹಾಂ ಸರ್. ಇಲ್ಲ, ನಮ್ಮ ಹತ್ರ ಆಪ್ಷನ್ಸ್ ಬರ್ತಾರೆ ಸರ್. ಈಗ ಯಾಕಂದ್ರೆ ಒಬ್ಬರು ಸೆಕೆಂಡ್ ಓನರ್, ಥರ್ಡ್ ಓನರ್ ಇದ್ರು ಗಾಡಿ ಕಂಡೀಷನ್ ನೋಡೋರು ಇರ್ತಾರೆ. ಲೋ ಪ್ರೈಸ್ ಅಲ್ಲೂ ಕೇಳ್ಕೊಂಡ್ ಬರೋರು ಇರ್ತಾರೆ. ಥರ್ಡ್ ಓನರ್ ಇದ್ದಷ್ಟು ಲೋ ಪ್ರೈಸಿಗೆ ಸಿಕ್ಬಿಡುತ್ತೆ ಅವ್ರಿಗೆ. ನಿಮ್ಗೆ ಇಲ್ಲಿ ಸ್ಟಾಕ್ಸ್ ಗಳು ತುಂಬಾ ಇದೆ. ಕಸ್ಟಮರ್
ಆಪ್ಷನ್ ಜಾಸ್ತಿ ಇದೆ ಅಂತ ಹೇಳ್ಬೋದು ಇಲ್ಲಿ ಹಾಂ ಕಸ್ಟಮರ್. ಸರ್ ಹೌದು, ನನ್ನ ಹತ್ರ ಎಲ್ಲ ಬ್ರ್ಯಾಂಡಿಂದ ವೆಹಿಕಲ್ಸ್ ಸಿಗುತ್ತೆ ಇಲ್ಲಿ. ನನ್ನ ಹತ್ರ ಪ್ರೀಮಿಯಂ ವೆಹಿಕಲ್ ಇಂದ ಹಿಡಿದು ಲೋ ಪ್ರೈಸ್ ತನಕ ಯಾವ್ದಾದ್ರು ವೆಹಿಕಲ್ಸ್ ಮಾರುತಿ ಆಲ್ಟೋ ತನಕ ನೋಡ್ತಿದ್ರು ಎಲ್ಲ ವೆಹಿಕಲ್ಸ್ ಸಿಗುತ್ತೆ ನನ್ನ ಹತ್ರ. ಖಂಡಿತ. ನೆಕ್ಸ್ಟ್ ವೆಹಿಕಲ್ ಇರೋದು ಸರ್ ಇದು ಮಾರುತಿ ರಿಡ್ಸ್. ಇದು ಲೋ ಪ್ರೈಸ್ ಅಲ್ಲಿ ನೋಡ್ತಿದ್ದವ್ರಿಗೆ ಆಗುತ್ತೆ. ಇದು ವಿತ್ FC ವಿತ್ ನೇಮ್ ಟ್ರಾನ್ಸ್ಫರ್ 245 ಆಗುತ್ತೆ ಫೈನಲ್. 2009 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. 2009 ಸೆಕೆಂಡ್ ಓನರು, ಬೇಸಿಕ್ ಮಾಡಲ್ ಇದು LXi. ಬಟ್ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. 90,000 ಇಲ್ಲ ಬ್ಯಾಕ್ ಸೈಡ್ ಅಪಾರ್ಟ್ಮೆಂಟ್ ಅವ್ರು ಯೂಸ್ ಮಾಡ್ತಿದ್ದು ವೆಹಿಕಲ್ ಇದು, ಜಾಸ್ತಿ ಯೂಸ್ ಮಾಡಿಲ್ಲ ವೆಹಿಕಲ್ ಇದು. ಪ್ರೈಸಿಂಗ್ ಏನು ಹೇಳಿದ್ರು? ಸೊ ಪ್ರೈಸಿಂಗ್ ಹೇಳಿದ್ನಲ್ಲ, ವಿತ್ FC ವಿತ್ ನೇಮ್ ಟ್ರಾನ್ಸ್ಫರ್ ವಿತ್ ಫ್ರೆಶ್ FC ಮಾಡಿಸ್ಕೊಡ್ತೀನಿ ನಾನೇ. ಇನ್ಸೂರೆನ್ಸ್ ಒಂದು ಕಸ್ಟಮರ್ ಕಟ್ಕೊಳ್ಳಿ ಬೇಕಾದ್ರೆ. ಇದು ಫೈನಲ್ 245 ಕೊಡ್ತೀನಿ ಸರ್. 2,45,000ಕ್ಕೆ ನೋ ಅಡಿಷನಲ್ ಚಾರ್ಜಸ್ ವಿತ್ FC ವಿತ್ ನೇಮ್ ಟ್ರಾನ್ಸ್ಫರ್ ನಾನೇ ಮಾಡಿಸ್ಕೊಡ್ತೀನಿ. ಓಕೆ, 2,45,000ಕ್ಕೆ LXi ವೇರಿಯಂಟು ಪೆಟ್ರೋಲ್ ಅಲ್ಲಿ ನಿಮಗೆ ಬೇಸಿಕ್ ವೇರಿಯಂಟ್ ಆಗುತ್ತೆ. ರಿಡ್ಸ್ ಬನ್ನಿ ಒಂದ್ಸರ್ತಿ ನೋಡಿ ವಿಸಿಟ್ ಆಗಿ. ನೆಕ್ಸ್ಟ್ ಸರ್ ಚವರ್ಲೆಟ್ ಬೀಟ್. ಸರ್ ಇದು ಚವರ್ಲೆಟ್ ಬೀಟ್. ಇದು 12 ಮಾಡಲ್, ಥರ್ಡ್ ಓನರ್ ಆಗಿದೆ. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಸರ್. ಇದು ಕಾಸ್ಟ್ ಬಂದ್ಬಿಟ್ಟು 180 ಇದೆ. ಫೈನಲ್ ನಿಮ್ಮ ಕಡೆಯಿಂದ ಬಂದ್ರೆ ಅರೌಂಡ್ 150 ಫೈನಲ್ ಮಾಡಿ. ಓಡಿರೋದು ಸರ್? ಸರ್ ಓಡಿರೋದು 80,000 ಸರ್. 80,000? ಹೌದು. ಓಕೆ, 1,80,000 ಅಂತ ಹೇಳಿದ್ರೆ ಸರ್ ಫೈನಲ್ 160 ಸೊ ಕಳಿಸ್ಕೊಡಿ ಸರ್, ಮಾಡ್ಕೊಳ್ಳೋಣ. 1,60,000ಕ್ಕೆ ಪೆಟ್ರೋಲು ಬೀಟ್ ಹುಡುಕ್ತಿರೋರಿಗೆ ಬನ್ನಿ ಒಂದು ಸರ್ತಿ ವಿಸಿಟ್. K05 ಆಗಿರುತ್ತೆ, ಬೆಂಗಳೂರು ಪಾಸಿಂಗು. ಹಾಗೆ ಸರ್ ನೆಕ್ಸ್ಟ್ ಇರೋದು ಸರ್, ನೆಕ್ಸ್ಟ್ ಪ್ರೀಮಿಯಂ ವೆಹಿಕಲ್ ಇದೆ. ಇದು Audi Q5 ಇದು 2013 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಇದು. ಆಟೋಮೆಟಿಕ್ ಸರ್ 13 lakhs ಇದೆ. ಆಟೋಮೆಟಿಕ್ ಫುಲ್ ಪ್ರೀಮಿಯಂ ಬರುತ್ತೆ ಒಳಗಡೆ. ಟಾಪ್ ಅಂಡ್ ವೆಹಿಕಲ್ ಇದು ಸರ್. 13 lakhs ಇದೆ. ಫೈನಲ್ 1250 ಮಾಡಿ ಕೊಡ್ತೀನಿ ಸರ್. 12,50,000. ಹೌದು ಸರ್. ಓಡಿರೋದು ಸರ್ ಓಡಿರೋದು 90,000 ಸರ್. 90,000. ಓಕೆ. ಹಾಗೆ ಇನ್ನೊಂದು ಪ್ರೀಮಿಯಂ ಇದು Hyundai Tucson ಇದು 5 ಸೀಟರ್ ಬರುತ್ತೆ. ಪ್ರೀಮಿಯಂ ವೆಹಿಕಲ್ 18 ಸೆಕೆಂಡ್ ಓನರ್ ಇದು. 2018 ಮಾಡಲ್ ಸೆಕೆಂಡ್ ಓನರ್, ಡೀಸೆಲ್ ವರ್ಷನ್. ಓಕೆ, ಡೀಸೆಲ್ ಅಂತಂದ್ರೆ ಮೈಲೇಜ್ ಒಂದು 18-20 ಆರಾಮಾಗಿ ಬರುತ್ತೆ ಸರ್. 18 ತನಕ ಬರುತ್ತೆ ಸರ್. ಲಾಂಗ್ ಅಲ್ಲಿ 18 ಬರುತ್ತೆ, ಲೋಕಲ್ ಒಂದು 14-15 ಬರುತ್ತೆ. ಓಕೆ, ಓಡಿರೋದು ಎಷ್ಟು ಅಂತ ಹೇಳಿದ್ರೆ ಸರ್? ರನ್ನಿಂಗು 112 ಓಡಿದೆ ಸರ್. ಇದು ರೆಕಾರ್ಡೆಡ್ ಸರ್. ಪ್ರೈಸಿಂಗು ಸರ್? ಸರ್ ಪ್ರೈಸಿಂಗ್ ಇದು 11 lakhs ಹೇಳ್ತಿದ್ದೀನಿ. ಫೈನಲ್ 10.5 ಕೊಡ್ತೀನಿ ಸರ್. 10,50,000 ಬಂದರೆ ವಿಸಿಟ್ ಆಗಿ ಗಾಡಿ ನೋಡಿ. ಡೀಸೆಲ್ ವೇರಿಯಂಟು, ಮೈಲೇಜ್ ಚೆನ್ನಾಗಿರುತ್ತೆ. ಬಂದರೆ ಇದ್ರ ಮೇಲೂ ಕೂತ್ ಮಾತಾಡಿದ್ರೆ ನೆಗೋಷಿಯಬಲ್ ಮಾಡ್ತೀವಿ. ಹಾಂ ಸರ್, ಮಾಡ್ಕೊಳ್ಳೋಣ. ಅಡಿಷ್ನಲ್ ನಮ್ಮ ಹತ್ರ ಚಾರ್ಜಸ್ ಯಾವುದಕ್ಕೂ ಇರಲ್ಲ. ಕಮಿಷನ್ ಆಗಲಿ ಯಾವುದು ಗಾಡಿಗೂ ಕಮಿಷನ್ ಇರಲ್ಲ. ಕಮಿಷನ್ ಇಲ್ಲ ನಿಮ್ಮ ಕಡೆಯಿಂದ ಬಂದರೆ ಮಾಡ್ಕೊಳ್ಳಿಂದ. ಓಕೆ, ನೆಕ್ಸ್ಟ್ ಇರೋದು ಸರ್? ಸರ್ ಇದು 2.4 V ಇನೋವಾ ಕ್ರಿಸ್ಟಾ 2017 ಮಾಡಲ್ಲು. ಓಕೆ, ಮಾರ್ವಿನ್ ಕುಷನ್ಸ್ ಬೇರೆ ಹಾಕಿದ್ದಾರೆ. ಆಫ್ಟರ್ ಮಾರ್ಕೆಟ್ ಓಡಿರೋದು 1,09,000 ಆಗಿರುತ್ತೆ. ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕ್ ಇದೆ. ಓಕೆ, ಸಿಂಗಲ್ ಸೆಕೆಂಡ್ ಓನರ್? ಸರ್ ಇದು ಸೆಕೆಂಡ್ ಓನರ್ ಗಾಡಿ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್, ರನ್ನಿಂಗ್ ಎಲ್ಲ. ಓಕೆ, ಪ್ರೈಸಿಂಗ್ ಕಾಸ್ಟ್ ಬಂದು 1750 ಇದೆ. ನಿಮ್ಮ ಕಡೆಯಿಂದ ಬಂದ್ರೆ 16,000 ಮಾಡಿಸ್ಕೊಡ್ತೀನಿ. 16,50,000 ಮಾಡಿಸ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಇರೋದು ಸರ್? ಸರ್ ಇದು Audi Q3 15 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಅಂಡ್ ಓಡಿರೋದು ಸಿಂಗಲ್ ಓನರ್ ಗಾಡಿ. ಇದರಲ್ಲೂ ಪ್ಯಾರಾನಮಿಕ್ ಸನ್ ರೂಫ್ ಬರುತ್ತೆ ನಿಮಗೆ, ಡಬಲ್ ಸನ್ ಟಾಪ್ ಅಂಡ್ ಆಗಿರುತ್ತೆ, ಎಲ್ಲಾನು ಬರುತ್ತೆ ಫೀಚರ್ಸ್. ಇದು ಕೇಳೋ ಅವಶ್ಯಕತೆ ಇಲ್ಲ. ಅಂಡ್ ಓಡಿರೋದು ಹೇಳಿದಿರಾ? ಓಡಿರೋದು 80,000 ರನ್ನಿಂಗ್ ಸರ್. ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಬಂದು ಫೈನಲ್ 14 lakhs ಮಾಡ್ಕೊಡ್ತೀನಿ ಸರ್. ಸ್ವಲ್ಪ ನೆಗೋಷಿಯೇಟ್ ಮಾಡ್ತೀರಾ ಬಂದ್ರೆ? ಕರೆಸ್ಕೊಡಿ ಸರ್, ಮಾಡ್ಕೊಳ್ಳೋಣ. ಓಕೆ ಸರ್, ನೆಕ್ಸ್ಟ್ ಇರೋದು ಮೋಸ್ಟ್ ಡಿಮಾಂಡೆಡ್ ವೆಹಿಕಲ್ ಕಾರು ಸರ್. ತುಂಬಾ ಡಿಮಾಂಡೆಡ್. ಅದರಲ್ಲೂ ಇದು 4x4 ಟಾಪ್ ಅಂಡ್ ವೆಹಿಕಲ್ 2022 ಮಾಡಲ್, ಸಿಂಗಲ್ ಓನರ್, 38,000 ಶೋರೂಮ್ ಟ್ರ್ಯಾಕ್ ಸರ್. ಬರೀ 38,000 ಓಡಿದೆ. ಅಂಡ್ ಡೀಸೆಲ್ ಸರ್? ಡೀಸೆಲ್ ವರ್ಜನ್. ಆಟೋಮೆಟಿಕಾ ಮ್ಯಾನ್ಯುವಲ್? ಸರ್ ಮ್ಯಾನ್ಯುವಲ್ ವೆಹಿಕಲ್. ಮ್ಯಾನ್ಯುವಲ್ ಆಗಿರುತ್ತೆ. ನೋಡ್ಬೋದು ಆಫ್ಟರ್ ಮಾರ್ಕೆಟ್ ಖರ್ಚು ಮಾಡಿದ್ದಾರೆ ಸರ್. ಸರ್ ಸಪ್ರೇಟ್ ವರ್ಕ್ ಏನು ಇಲ್ಲ. ಶೋರೂಮ್ ಏನ್ ಬಂದಿದೆ ಅದೇ ಕಂಪನಿ ಸರ್ವಿಸ್ ಹಂಗೆ ಮೇಂಟೈನ್ ಮಾಡಿದ್ದಾರೆ. 38,000 ಓಡಿರೋ ವೆಹಿಕಲ್ ಬರುತ್ತೆ ಹಂಗೆ. ಇದು ರೂಫ್ ಟಾಪ್ ಓಪನ್ ಮಾಡ್ಕೋಬಹುದು. ಪ್ರೈಸಿಂಗ್ ಸರ್ ಪ್ರೈಸಿಂಗ್ 14 lakhs ಇದೆ. ನಾನು ರೌಂಡ್ ಫಿಗರ್ ಫೈನಲ್ ಹೇಳ್ತೀನಿ, 13 lakhs ಫೈನಲ್ ಮಾಡ್ಕೊಡ್ತೀನಿ ಸರ್. ಅದೇ ಫೈನಲ್ ಡೆಡ್ ಲೈನ್ ಸರ್. ಇದು ಚಾಲೆಂಜ್. ಪ್ರೈಸ್ ಬೇಕಾದ್ರೆ ಕೇಳ್ಕೊಂಡೇ ಬರ್ಬೋದು. ಸಿಂಗಲ್ ಓನರ್ ಗಾಡಿ, ಶೋರೂಮ್ ಟ್ರ್ಯಾಕ್ ಇದೆ. 2012 ಮಾಡಲ್ ಅದು. 2022 ಮಾಡಲ್, ಸಿಂಗಲ್ ಓನರ್. ಸ್ವಿಫ್ಟ್ ಇರೋದು ಡೀಸೆಲ್? ಸ್ವಿಫ್ಟ್ ಡೀಸೆಲ್ ಗಾಡಿ ಇದು. ತುಂಬಾ ಡಿಮ್ಯಾಂಡೆಡ್. 2014 ಮಾಡಲ್, ಸೆಕೆಂಡ್ ಓನರ್, ಮಿಡ್ ವರ್ಷನ್ ಬರುತ್ತೆ ಇದು VDI. ಓಕೆ ಸರ್ ರನ್ನಿಂಗ್ ಬಂದು ಜೆನ್ಯೂನ್ ಓಡಿರೋದು 122 ಓಡಿದೆ ಇದು ಗಾಡಿ. ಸರ್ ಪ್ರೈಸ್ ಇದು ಫೈನಲ್ 4.5 ಕೊಡ್ತೀನಿ ಸರ್. 450 ಫೈನಲ್. ಓಕೆ, 4,50,000. 4,05,000 ವಿತ್ ನೇಮ್ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ. 5,000? 4,05,000? 4,50,000 ವಿತ್ ನೇಮ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಇರೋದು ಸರ್ ಇದು ಸ್ಕೋಡಾ ರ್ಯಾಪಿಡ್ ಆಟೋಮೆಟಿಕ್ ವೆಹಿಕಲ್ ಇದು. ಇದು 2015 ಸೆಕೆಂಡ್ ಓನರ್, ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕ್ ಇದೆ. 1,06,000 ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕ್. ರೀಸೆಂಟ್ ಸರ್ವಿಸು ಮಾಡಿಸಿದ್ದಾರೆ ಆಲ್ರೆಡಿ. ಇದು ಸರ್ವಿಸ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೂ ಒಂದು 5,000 ಆರಾಮಾಗಿ ಓಡಿಸ್ಕೋಬಹುದು. ಕಷ್ಟ. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಸರ್ ಪ್ರೈಸಿಂಗ್ 530 ಇದೆ. ಫೈನಲ್ 480 ಮಾಡ್ಕೊಡ್ತೀನಿ ಸರ್. 530, 480 ಫೈನಲ್ ಮಾಡ್ಕೊಡ್ತೀನಿ ಸರ್. ನಂಬರ್ ನೋಡ್ಕೊಳ್ಳಿ, ಸ್ಕ್ರೀನ್ ಶಾಟ್ ತಗೊಳ್ಳಿ. ಅಂಡ್ ನೆಕ್ಸ್ಟ್ ಇರೋದು ಸರ್? ಸರ್ ಇದು ಮಾರುತಿ ಸಿಯಾಜ್ ಟಾಪ್ ಅಂಡ್ ವೆಹಿಕಲ್, ZDI ಡೀಸೆಲ್ ವೆಹಿಕಲ್ ಇದು. ZDI ಪ್ಲಸ್ ಬರುತ್ತೆ, ಪುಷ್ ಬಟನ್ ಬರುತ್ತೆ ಇದು ಟಾಪ್ ಅಂಡ್. ಇದು ಓಡಿರೋದು 112 ಓಡಿದೆ. ಸಿಂಗಲ್ ಓನರ್ ಗಾಡಿ. ಶೋರೂಮ್ ಟ್ರ್ಯಾಕ್ ಚೆಕ್ ಮಾಡಿಸ್ಕೊಳ್ಳಿ ಒಂದ್ಸತಿ, ಯಾಕಂದ್ರೆ ಮಾರುತಿ ಗಾಡಿ ಒಬ್ಬೊಬ್ರು ಔಟ್ ಸೈಡು ಬಿಡ್ತಿರ್ತಾರೆ ಸೆಂಟ್ರಲ್ ಸರ್ವಿಸಿಗೆ. ಸೊ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ರನ್ನಿಂಗು. ಕಾಸ್ಟ್ 580 ಇದೆ.
ಫೈನಲ್ ರೇಟ್ 5.5 ಮಾಡ್ಕೊಡ್ತೀನಿ ಸರ್. 5,50,000 ಸಿಂಗಲ್ ಓನರ್ ಗಾಡಿ 16 ಡೌನ್ ಪೇಮೆಂಟ್ ಒಂದು 50,000 ತಗೊಂಡ್ ಬಂದ್ರೆ ಸರ್ 16 ಮಾಡಲ್ಗೂ ಅಷ್ಟೇ 70 to 80% ಆಗುತ್ತೆ ಸರ್. ಓಕೆ. ಹಾಗೆ ನೆಕ್ಸ್ಟ್ ಮತ್ತೊಂದು ಮಾರುತಿ ಬ್ರ್ಯಾಂಡ್ ಅಲ್ಲಿ ಇರೋದು ಸರ್. ಸರ್ 2 ಗಾಡಿ ಇದೆ ಮಾರುತಿ ಗಾಡಿ. ಇದು ಎಸ್ ಕ್ರಾಸ್, ಇದು ಮಿಡ್ ವರ್ಷನ್, ಇದು ಟಾಪ್ ಎಂಡ್ ಬರುತ್ತೆ. ಇದು 2018 ಮಾಡಲ್, ಇದು 16 ಮಾಡಲ್. Okay. ಎರಡು ಸೆಕೆಂಡ್ ಓನರ್ ವೆಹಿಕಲ್ಸ್, ಡೀಸೆಲ್ ವೆಹಿಕಲ್ ಸರ್. ಇದು ಟಾಪ್ ಎಂಡ್ ಬರುತ್ತೆ. ಇದು ಆಲ್ಫಾ, ಇದು ಡೆಲ್ಟಾ ಮಿಡ್ ವರ್ಷನ್. ಇದು ಆಫ್ಟರ್ ಮಾರ್ಕೆಟಿಂಗ್ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ ಈ ಗಾಡಿಲಿ, ಮಿಡ್ ವರ್ಷನ್ ಗಾಡಿಲಿ. ಸೊ ಗಾಡಿ ಓಡಿರೋದು ಬಂದ್ಬಿಟ್ಟು 130 ಓಡಿದೆ, 1,30,000 ಸರ್. ಇದು ಫೈನಲ್ ರೇಟ್ ಯಾರು ಕೊಡೋದ ರೇಟಿಗೆ 5,50,000 ನಾನು ಕೊಡ್ತೀನಿ ಸರ್. 16 ಮಾಡಲ್ ಸೆಕೆಂಡ್ ಓನರ್ ಗಾಡಿ. 16 ಮಾಡಲ್ ಡೀಸೆಲ್ ವರ್ಷನ್. ಓಕೆ. ನೆಕ್ಸ್ಟ್ ಸರ್ ಇದು 2018 ಮಾಡಲ್ ಆಲ್ಫಾ ಹೇಳಿದ್ದು. ಇದು ಟಾಪ್ ಎಂಡ್ ಗಾಡಿ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್. ಇದು ಸೆಕೆಂಡ್ ಓನರ್. ಇದು ಸರ್ ಫೈನಲ್ ರೇಟು 6,40,000 ಕೊಡ್ತೀನಿ ಸರ್. ಬರೀ 6,40,000ಕ್ಕೆ 2018 ಮಾಡಲು ಟಾಪ್ ಎಂಡ್ ವರ್ಷನ್. 2 ವೆಹಿಕಲ್ ಇರೋದು ನಿಮಗೆ. 2 ವೆಹಿಕಲ್ ಆಪ್ಷನ್ ನೋಡಬಹುದು ನೀವು. ಬಂದು ಒಂದ್ಸರ್ತಿ ವಿಸಿಟ್ ಆಗಿ ಅದ್ರ ಮೇಲೇನು ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಅಂಡ್ ನಂಬರ್ ಸ್ಕ್ರೀನ್ಶಾಟ್ ತಗೊಳ್ಳಿ. KA13 ಅಂಡ್ KA14 ಪಾಸಿಂಗ್ ಆಗಿರೋದು. ನೆಕ್ಸ್ಟ್ ಡಸ್ಟರ್ ಇರೋದು ಸರ್. ಸರ್ ಡಸ್ಟರ್ 15 ಮಾಡಲ್ 110 PS ಟಾಪ್ ಎಂಡ್ ವೆಹಿಕಲ್ ಸರ್. ಇದು RXZ ಥರ್ಡ್ ಓನರ್ ಆಗಿದೆ ಸರ್. ಫೈನಲ್ 440 ಕೊಡ್ತೀನಿ ಸರ್. 4,40,000ಕ್ಕೆ. ಓಕೆ. 15ನೇ ಮಾಡಲು ಟಾಪ್ ಎಂಡ್ ವೆಹಿಕಲ್ ಅದು. ಓಕೆ. ಡ್ರಿವನ್ ಆಗಿರೋದು ಎಷ್ಟು ಅಂತ ಹೇಳಿ ಸರ್? ಡ್ರೈವ್ 130 ಓಡಿದೆ ಸರ್. 1,30,000 ಓಡಿರೋ ವೆಹಿಕಲ್ ಸರ್. ನೆಕ್ಸ್ಟ್ i20 ಸರ್, Hyundai 2012 ಮಾಡಲ್ ಸಿಂಗಲ್ ಓನರ್ ಗಾಡಿ. ಜೆನ್ಯೂನ್ 65,000 ಓಡಿದೆ. ಇದು ಪ್ರೈಸಿಂಗ್ ಬಂದ್ಬಿಟ್ಟು ಸರ್ ಫೈನಲ್ ರೇಟ್ 3,30,000 ಕೊಡ್ತೀನಿ ಸರ್. ಸಿಂಗಲ್ ಓನರ್ ಗಾಡಿ. 30,000 ಸ್ಪೋರ್ಟ್ಸ್ ಸರ್. ಇದು ಮ್ಯಾಗ್ನಾ ಆಪ್ಷನಲ್ ಬರುತ್ತೆ. ಏರ್ ಬ್ಯಾಗ್ ಆಪ್ಷನ್ ಇದೆ ನಿಮಗೆ. ಗಾಡಿ ತುಂಬಾ ಚೆನ್ನಾಗಿದೆ. 65,000 ಡ್ರೈವ್ ಅನ್ನು, ಸಿಂಗಲ್ ಓನರ್ ಗಾಡಿ. ಎಸ್ಪ್ರೆಸೋ ಸರ್. ಸರ್ ಇದು ಎಸ್ಪ್ರೆಸೋ 2012 ಮಾಡಲ್. ಇದು ಸಾರಿ 2019 ಮಾಡಲ್. ಓಕೆ. 2019 ಸೆಕೆಂಡ್ ಓನರು. ವೇರಿಯಂಟ್ ಸರ್ ಯಾವ್ದು ವೇರಿಯಂಟ್ ಸರ್? ಪೆಟ್ರೋಲ್ ವರ್ಷನ್ ಓಡಿರೋದು ಬಂದು 90,000 ಓಡಿದೆ. ಶೋರೂಮ್ ಟ್ರ್ಯಾಕ್ ಇದೆ ಸರ್. ಓಕೆ. ಅಂಡ್ ನೋಡ್ಬೋದು ಕಲರ್ ಆರೆಂಜ್ ಕಲರ್ ಅಲ್ಲಿ ಬರುತ್ತೆ. ಓಡಿರೋದು ಎಷ್ಟು ಅಂತ ಹೇಳಿದ್ರೆ 90,000 ಡ್ರೈವ್ ಅನ್ ಸರ್. ಪ್ರೈಸಿಂಗ್ ಕಾಸ್ಟ್ 390 ಇದೆ. ಫೈನಲ್ ರೇಟ್ 360 ಕೊಡ್ತೀನಿ ಸರ್. 3,60,000 ಕೊಡ್ತೀನಿ ಸರ್. 19 ಮಾಡಲ್ ಫುಲ್ ಲೋನು ಆಗುತ್ತೆ ಇದಕ್ಕೆ. ಝೀರೋ ಡೌನ್ ಪೇಮೆಂಟ್. ಹಾಗೆ ನೆಕ್ಸ್ಟ್ ಇರೋದು ಸರ್ ಇದು Honda Accent 2015 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಕಾಸ್ಟ್ ಬಂದು 390 ಇದೆ. ಫೈನಲ್ 365 ಕೊಡ್ತೀನಿ ಸರ್. 3,65,000ಗೆ ಸಿಂಗಲ್ ಓನರ್ ಹೋಂಡಾ ಎಕ್ಸ್ಟೆಂಟ್. ಡ್ರಿವನ್ ಆಗಿರೋದು ಸರ್ ಅಂದಾಜು? ಸರ್ ಡ್ರೈವ್ 75,000 ಓಡಿದೆ ಸರ್. ಓಕೆ. 75,000 ಓಡಿರೋದು. ಅಂಡ್ ಲೋನ್ ಕೂಡ ಅವೈಲೇಬಲ್ ಇದೆ ಸರ್. ಲೋನ್ ಅವೈಲೇಬಲ್ ಇದೆ. ನೆಕ್ಸ್ಟ್ ಇರೋದು ಸರ್ ಕ್ವಿಡ್, ಎರಡನೇ ವೆಹಿಕಲ್. ಸರ್ ಇದು 16 ಮಾಡಲ್ ಸಿಂಗಲ್ ಓನರ್ ಗಾಡಿನೇ ಸರ್. ಇದು ಓಡಿರೋದು ಬಂದ್ಬಿಟ್ಟು 78,000 ಓಡಿದೆ. RXT ವೇರಿಯಂಟ್ ಆಗಿದೆ. ಸರ್ ಹೌದು, RXT. ಓಕೆ. ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಇದು 370 ಇದೆ. ಫೈನಲ್ 350 ಕೊಡ್ತೀನಿ ಸರ್. 3,50,000ಕ್ಕೆ 2016 ಸಿಂಗಲ್ ಓನರ್. 16 ಸಿಂಗಲ್ ಓನರ್ ಕ್ವಿಡ್. ನೆಕ್ಸ್ಟ್ ಇರೋದು ಸೆಲೆರಿಯೋ ಸರ್. ಮಾರುತಿ ಸೆಲೆರಿಯೋ. ಇದು 2014 ಮಾಡಲ್ ಸಿಂಗಲ್ ಓನರ್ ಆಟೋಮೆಟಿಕ್ ವೆಹಿಕಲ್. ಇದು ಆಟೋಮೆಟಿಕ್. ಸರ್ ಹೌದು. VXI ಸರ್ VXI. ಓಕೆ. VXI ವೇರಿಯಂಟ್ ಆಗಿರುತ್ತೆ. ಡ್ರಿವನ್ ಆಗಿರೋದು ಸರ್? ಸರ್ ಡ್ರೈವ್ ಅನ್ನು ಇದು 82 ಸಮಥಿಂಗ್ ಓಡಿದೆ. ಶೋರೂಮ್ ಟ್ರ್ಯಾಕ್ ಇದೆ ಗಾಡಿ. ಸಿಂಗಲ್ ಓನರ್ ಗಾಡಿ ಸರ್. 390 ಇದೆ. ಫೈನಲ್ 370 ಮಾಡಿ ಕೊಡ್ತೀನಿ ಸರ್. ಓಕೆ. 3,90,000, 3,70,000 ಫೈನಲ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಇರೋದು ಸರ್ Volkswagen Vento. ಇದು 2013 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಆಫ್ಟರ್ ಮಾರ್ಕೆಟಿಂಗ್ ಮ್ಯಾಗ್ವಿಲ್ ಇದೆ ಇದರಲ್ಲಿ ಗಾಡಿಯಲ್ಲಿ. ಹೌದು ಸರ್. ಗಾಡಿ ಇದು ಬಂದ್ಬಿಟ್ಟು 3.4 ಇದೆ. ಫೈನಲ್ 3 lakhs ಮಾಡ್ಕೊಡ್ತೀನಿ. 3 ಲಕ್ಷಕ್ಕೆ ನಿಮಗೆ Volkswagen Vento ಸಿಗ್ತಿರೋದು. ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಹಾಕಿದ್ದಾರೆ. ಯಾವುದು ಸರ್? ಕಂಫರ್ಟ್ ಐಲೈನ್ ಸರ್? ಇದು ಕಂಫರ್ಟ್ ಲೈನ್ ಸರ್. ಕಂಫರ್ಟ್ ಲೈನ್ ಡೀಸೆಲ್. ನೆಕ್ಸ್ಟ್ ಇರೋದು ಸರ್ ಕಿಯಾ. ಸರ್ ಕಿಯಾ ಸೆಲ್ಟೋಸು ಇದು ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ. ಇದು ಆಲ್ರೆಡಿ ಅಡ್ವಾನ್ಸ್ ಆಗಿಬಿಟ್ಟಿದೆ. 2020 ಮಾಡಲ್ಲು ಒಳ್ಳೆ ರೇಟಿಗೆ ಆಗ್ತಿತ್ತು. ನಮ್ಮ ಹತ್ರ ಬರ್ತಾ ಇರೋದು ಆಪ್ಷನ್ ಇದು. ನಾನು ಬರೀ 9 ಲಕ್ಷ ಕೊಟ್ಟಿದ್ದೀನಿ ಗಾಡಿ. 2020 ಮಾಡಲು ಸಿಂಗಲ್ ಓನರು 60,000 ಡ್ರೈವ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು ಗಾಡಿ. ಬಂದಿದ್ದ ದಿವಸ ಬುಕಿಂಗ್ ಆಗಿಬಿಟ್ಟಿದೆ. ವೇಸ್ಟ್ ಆಯ್ತಲ್ಲ ಸರ್? ನೆಕ್ಸ್ಟ್ ಹಂಗೇನಿಲ್ಲ ಸರ್. ನಮ್ಮ ಹತ್ರ ಬರ್ತಾ ಇರೋದು ಆಪ್ಷನ್. ನನ್ನ ನಂಬರ್ ತೊಗೊಂಡಿದ್ರೆ ನಾನು ಅಪ್ಡೇಟ್ ನಂಬರ್ ಕೆಳಗಡೆ ಕೊಟ್ಟಿರ್ತೀನಿ. ನೀವು ಇದಲ್ಲದೆ ನೀವು ಯಾವುದೇ ವೆಹಿಕಲ್ ಬೇಕು ಅಂತಂದ್ರೆ ಕೆಳಗಡೆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂತೆ ಗಾಡಿಗಳನ್ನ ಅರೇಂಜ್ ಮಾಡೋ ಜವಾಬ್ದಾರಿ ಇವ್ರದಾಗಿರುತ್ತೆ ಸರ್. ನೆಕ್ಸ್ಟ್ ಇರೋದು ಸರ್ ಇದು 16 ಮಾಡಲ್ ಸಿಂಗಲ್ ಓನರ್ ಮಾರುತಿ ಬಲೆನೋ ಡೀಸೆಲ್ ವರ್ಷನ್. ಇದು ವೇರಿಯಂಟ್ ಸರ್ ವರ್ಷನ್ ಡೀಸೆಲ್ ವರ್ಷನ್ ಮಿಡ್ ವರ್ಷನ್ ಬರುತ್ತೆ. ಡೆಲ್ಟಾ ವರ್ಷನ್ ಇದು. ಸೊ ಇದು 580 ಇದೆ. ನಾನು ಫೈನಲ್ ರೌಂಡ್ ಫಿಗರ್ 560 ಕೊಡ್ತೀನಿ ಸರ್. 5,60,000 ಕೊಡ್ತೀನಿ ಸರ್. ಅಂಡ್ ಓಡಿರೋದು ಸರ್? ಓಡಿರೋದು 112 ಓಡಿದೆ. ಶೋರೂಮ್ ಟ್ರ್ಯಾಕ್. ನೆಕ್ಸ್ಟ್ ಇರೋದು ಸರ್ ಟಿವಿ. ಸರ್ ಟಿವಿ 300 17 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ಆಟೋಮೆಟಿಕ್ ವೆಹಿಕಲ್. ಟಾಪ್ ಎಂಡ್ ಬರುತ್ತೆ. K8 ಇದು. ಏರ್ ಬ್ಯಾಗ್ ಆಪ್ಷನ್ ಎಲ್ಲ ಬರುತ್ತೆ ನಿಮಗೆ. ಅಲಾಯ್ ವೀಲ್ಸ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಸೊ ಇದು ಬಂದು ಸರ್ ಪ್ರೈಸ್ 580 ಇದೆ. ಫೈನಲ್ 560 ಕೊಡ್ತೀನಿ ಸರ್. 7 ಸೀಟರ್ ಯಾರು ರೇಟಿಗೆ ಕೊಡಲ್ಲ. ಡೀಸೆಲ್ ವರ್ಷನ್ ಟಾಪ್ ಎಂಡ್. ಇದು ಸಿಂಗಲ್ ಓನರು. ಕೇಳ್ಕೊಂಡೇ ಬರಲಿ ನಮ್ಮ ಕಡೆ. ನೆಕ್ಸ್ಟ್ ಇರೋದು ಸರ್ ಟಾಟಾ ಬ್ರ್ಯಾಂಡ್. ಸರ್ ಇದು ಟಾಟಾ ಬೋಲ್ಟ್. ಇದು 2015 ಮಾಡಲು ಸಿಂಗಲ್ ಓನರು. ಇದರಲ್ಲಿ ಒಂದು ಆಫರ್ ಕೊಡ್ತೀನಿ ಸರ್. ಇದು ಇವತ್ತೇ ಬಂದಿರೋದು ಗಾಡಿ ಮಾರ್ನಿಂಗ್. ಇನ್ನೂ ಡೀಟೇಲ್ಸ್ ಹಾಕಿಲ್ಲ.
ನಾನು ಹೇಳ್ತಿರೋದು ಪ್ರೈಸ್ ಇದು 3,60,000 ಬರೀ ಸಿಂಗಲ್ ಓನರು ಜೆನ್ಯೂನ್ 30,000 ಹೊಡಿದೆ ಶೋರೂಮ್ ಟ್ರ್ಯಾಕ್. ಬರೀ 30,000. ಹಾಂ ಸರ್, 3,60,000 ಹೇಳ್ತಿದ್ದೀನಿ. ಇವತ್ತೇ ಬಂದವರಿಗೆ ಅಥವಾ ನಾಳೆ ಬಂದಿರೋರಿಗೆ 3,40,000 ಫೈನಲ್ ಸರ್. 3,40,000 ಬರೀ 15 ಮಾಡಲ್ ಸಿಂಗಲ್ ಓನರ್ 30,000 ಓಡಿದೆ. ಡೀಸೆಲ್. ಇವತ್ತು 2 ದಿವಸದ ಆಫರ್ ಇದೆ. ಓಕೆ, ಪೆಟ್ರೋಲ್ ಗಾಡಿ. ಪೆಟ್ರೋಲ್. ಹೌದು, ಪೆಟ್ರೋಲ್ ಸರ್. Rexton. ಮಹೇಂದ್ರ ರೆಕ್ಸ್ಟಾನ್ ಇದು 2018 ಮಾಡಲ್ಲು 3rd ಓನರ್ ಆಗಿದೆ ಗಾಡಿ. ಟಾಪ್ ಅಂಡ್ ವರ್ಜನ್ ಸರ್, ವಿತ್ ಸನ್ ರೂಫ್ ಇದೆ. ಓಕೆ. 18 ಮಾಡಲ್ಲು 3rd ಓನರ್ ಆಗಿದೆ ಸರ್. ಇದು ಬೆಸ್ಟ್ ಪ್ರೈಸ್ ಅಲ್ಲೇ ಮಾಡ್ಕೊಡ್ತೀನಿ ಸರ್. ಮಾರ್ಕೆಟ್ ರೇಟ್ 8.5 ಇದೆ ಸರ್. ಓಡಿರೋದು ಜೆನ್ಯೂನ್ ಬಂದು 1.30 ಇದೆ ಸರ್. ಅದೇನಿದೆ ಮೀಟ್ರಲ್ಲೇ ಇದೆ. 130 ಓಡಿದೆ ಸರ್. ಮಾರ್ಕೆಟ್ ರೇಟ್ ಎಬೋ 8 ಲಕ್ಷ ಇದೆ. ನಾನು ಒಳ್ಳೆ ಪ್ರೈಸಿಗೆ ಕೊಡ್ತೀನಿ ಸರ್. 7.5 ಕೊಡ್ತೀನಿ ಸರ್. 7,50,000ಕ್ಕೆ. 7,50,000 18ನೇ ಮಾಡಲು ಟಾಪ್ ಎಂಡ್ ಗಾಡಿ ಸರ್. ಓಕೆ. ಬಂದ್ರೆ ಹಾಗೆ ನೆಕ್ಸ್ಟ್ ಇರೋದು ಫೋರ್ಡ್ ಫಿಗೋ ಸರ್. ಫೋರ್ಡ್ ಫಿಗೋ ಸರ್, ಇದು 2015 ಮಾಡಲು ಪೆಟ್ರೋಲ್ ವೆಹಿಕಲ್, ಸೆಕೆಂಡ್ ಓನರ್. ಇದು 280 ಇದೆ. 250 ಫೈನಲ್ ಕೊಡ್ತೀನಿ ಸರ್. 2,50,000. 250 ಫೈನಲ್ ಕೊಡ್ತೀನಿ. 15 ಸೆಕೆಂಡ್ ಓನರ್ ಗಾಡಿ ಸರ್. ಓಕೆ. ನೆಕ್ಸ್ಟ್ ಇರೋದು ಸರ್ ವಾಕ್ಸ್ ವ್ಯಾಗನ್ ವೆಂಟೋ 13 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಕಂಫರ್ಟ್ ಲೈನ್ ಸರ್. ಅದು ಡೀಸೆಲ್ ವರ್ಜನ್ ಬರುತ್ತೆ. ಡೀಸೆಲ್ 2013 ಮಾಡಲ್ ಸೆಕೆಂಡ್ ಓನರ್. ಅದು ಸರ್ 3 lakhs ಇದೆ. ಫೈನಲ್ 270 ಕೊಡ್ತೀನಿ. 2,70,000ಗೆ 2013 ಮಾಡಲು ವೋಲ್ಕ್ಸ್ ವ್ಯಾಗನ್ ವೆಂಟೋ. ಬನ್ನಿ ಒಂದ್ಸರ್ತಿ ನೋಡಿ, ಅದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ.